ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರ ದಾಳಿ ಭಾರತೀಯರ ನಿದ್ದೆಗೆಡಿಸಿದವರನ್ನ ಬೆನ್ನಟ್ಟಿ ಹೊರಟಿರತಕ್ಕಂತಹ ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದ್ದು ಸದ್ಯ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧದ ವಾತಾವರಣ ಮನೆ ಮಾಡಿದೆ. ಹೀಗಾಗಿ ಭಾರತದ ವಿರುದ್ಧದ ಯುದ್ಧಕ್ಕೆ ಹೆದರಿರತಕ್ಕಂತಹ ಪಾಕಿಸ್ತಾನ ತನ್ನ ಸೈನ್ಯವನ್ನ ಬಲಗೊಳಿಸ್ತಾ ಇದ್ದು ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಆಸಿಮ್ ಮಲ್ಲಿಕ್ ಅವರನ್ನ ಪಾಕಿಸ್ತಾನದ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದೆ. ಹೌದು, ಭಾರತದ ಸಂಭವ್ಯ ಮಿಲಿಟರಿ ಕಾರ್ಯಾಚರಣೆ ಆತಂಕ ಎದುರಿಸ್ತಾ ಇರತಕ್ಕಂತಹ ಪಾಕಿಸ್ತಾನ ತನ್ನ ಸೈನ್ಯದಲ್ಲಿ ಭಾರಿ ಬದಲಾವಣೆಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಉನ್ನತ ಮಟ್ಟದ ಸೈನ್ಯಾಧಿಕಾರಿಗಳ ಹುದ್ದೆಗಳನ್ನ ಬದಲಾಯಿಸ್ತಾ ಇದೆ. ಇನ್ನು ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದಿರತಕ್ಕಂತಹ ಪಾಕಿಸ್ತಾನ ತನ್ನ ಸೈನ್ಯದ ಕ್ಷಮತೆ ಬಗ್ಗೆ ಅನುಮಾನವನ್ನ ಹೊಂದಿದ್ದು ಅಧಿಕಾರಿಗಳ ಬದಲಾವಣೆಯೇ ಪ್ರಮುಖ ಸಾಕ್ಷಿಯಂತಿದೆ. ಅಂದಹಾಗೆ ಈ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಆಸಿಫ್ ಮಲ್ಲಿಕ್ ಯಾರು? ಇವರನ್ನ ಪಾಕಿಸ್ತಾನದ ಭದ್ರತಾ ಸಲಹೆಗಾರನಾಗಿ ಮಾಡಿರ್ತಕ್ಕಂತಹ ಪಾಕಿಸ್ತಾನದ ನಡೆ ವಿರುದ್ಧ ಹಲವು ಅನುಮಾನಗಳು ಕೂಡ ಇದೆ. ಸದ್ಯ ಪಾಕಿಸ್ತಾನದ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕವಾಗಿರತಕ್ಕಂಥ ಲೆಫ್ಟಿನೆಂಟ್ ಜನರಲ್ ಮಲ್ಲಿಕ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥರಾಗಿದ್ದಾರೆ. ಅಲ್ಲದೆ ಹೆಚ್ಚುವರಿಯಾಗಿ ಎನ್ಎಸ್ಎ ಜವಾಬ್ದಾರಿಯನ್ನು ಸಹ ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಐಎಸ್ಎ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಇವರು ಪಾಕಿಸ್ತಾನ ಸೇನೆಯ ಪ್ರಧಾನ ಕಚೇರಿಯಲ್ಲಿ ಅಡ್ಜುಟೆಂಟ್ ಜನರಲ್ ಆಗಿದ್ರು. ಅಲ್ಲಿ ಮಿಲಿಟರಿ ಆಡಳಿತಾತ್ಮಕ ವಿಷಯಗಳು, ಕಾನೂನು ಮತ್ತು ಶಿಸ್ತು ಕ್ರಮಗಳ ಜವಾಬ್ದಾರಿಯನ್ನು ಕೂಡ ನೋಡಿಕೊಳ್ತಾ ಇದ್ರು. ಅಲ್ಲದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬಂಧನ ಮತ್ತು ಅವರ ಬೆಂಬಲಿಗರು ಹಾಗೂ ಪಕ್ಷದ ಕಾರ್ಯಕರ್ತರು ನಡೆಸಿದಂತಹ ಪ್ರತಿಭಟನೆಗಳು ಸಹ ಇವರ ಅಧಿಕಾರದ ಅವಧಿಯಲ್ಲಿಯೇ ನಡೆದಿದ್ವು. ಅಲ್ಲದೆ ಬಲೂಚಿಸ್ತಾನ್ ಮತ್ತು ದಕ್ಷಿಣ ವಜಿರಿಸ್ತಾನ್ನಂತಹ ಸೂಕ್ಷ್ಮ ವಲಯಗಳಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು. ಇದೀಗ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಐಎಸ್ಎ ಮುಖ್ಯಸ್ಥರಾಗಿರತಕ್ಕಂತಹ ಇವರು ಭದ್ರತಾ ವಿಚಾರವಾಗಿ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ.